ಶ್ರೀರಾಮ್ ಒಂದೇ ಮಾತರಂ ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಡೇ 15 ಇವತ್ತು ಏನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಇವತ್ತಿಂದು ಪ್ಲ್ಯಾನ್ ಚೇಂಜ್ ಆಗಿದೆ. ಏನು ಪ್ಲ್ಯಾನ್ ಚೇಂಜ್ ಆಯಿತು ಅಂದರೆ 75 kg ಡಿವಿಷನ್ಗೆ ಹೋಗ್ತಾಯಿಲ್ಲ, 80 kg ಡಿವಿಷನ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಈ ಡಿಸಿಷನ್ ಅಂತಂದರೆ 75 kg ತುಂಬ ಕಾಂಪಿಟೇಷನ್ ಇರುತ್ತೆ. ಸೊ ಈಗ ವೆಯ್ಟ್ ಬಂದು 77 kg ಇದೆ. ನಾಳೆಯಿಂದ ಒಂದು ಗುಡ್ ನ್ಯೂಸ್, ನನಗೆ ಗುಡ್ ನ್ಯೂಸ್ ಏನಂತಂದರೆ ರೈಸ್ ಕೊಡ್ತಾ ಇದ್ದೀನಿ ಅನ್ನೋದೇ ಒಂದು ತುಂಬ ಒಳ್ಳೆಯ ಗುಡ್ ನ್ಯೂಸ್ ನನಗೆ. ನಾಳೆಯಿಂದ ಒಂದು 200 grams ರೈಸ್ ಆ್ಯಡ್ ಮಾಡ್ತಿದ್ದೀನಿ ನನ್ನ ಡಯಟಲ್ಲಿ. ನೋಡೋಣ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅನ್ನೋದು ನೋಡೋಣ. ನಾನಂತೂ ಟೋಟಲಿ ಇನ್ನು ಉಳಿದಿರೋದು 18 ಡೇಸಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಟ್ರೈನಿಂಗ್ ಅಂತೂ ತುಂಬ ಹಾರ್ಡ್ಕೋರ್ ಟ್ರೈನಿಂಗ್ ನಡೀತಾ ಇದೆ. ನೋಡೋಣ, ವೇಟ್ ಆ್ಯಂಡ್ ವಾಚ್ ಏನೇನಾಗ್ಬೋದು ಅಂತ. ಇವತ್ತಿನ ಟಿಪ್ ಆಫ್ ದಿ ಡೇಲಿ, ಯಾರ್ಯಾರು ಡ್ರಿಂಕ್ಸ್ ಮಾಡ್ತೀರಾ ಅವರಿಗೆ ಇವತ್ತಿನ ಟಿಪ್ ಆಫ್ ದಿ ಡೇ. ಇವತ್ತು ಆದಷ್ಟು ನಿಲ್ಲಿಸಿ ಡ್ರಿಂಕ್ಸ್ ಮಾಡೋದು. ತುಂಬ ಲಿಮಿಟಲ್ಲಿರಬೇಕು. 2 months 3 months ಬೇಕಾ 1 peg 2 peg ಕುಡ್ಕೊಳ್ಳಿ, ನೋ ವರೀಸ್, ಏನೂ ಆಗಲ್ಲ. ಬಟ್ ಯಾರು ರೆಗ್ಯುಲರಾಗಿ ಡ್ರಿಂಕ್ ಮಾಡ್ತೀರಾ ಅವರಿಗೆ ಬ್ಲೋಟಿಂಗ್ ಇಶ್ಯೂಸ್, ಕಾನ್ಸ್ಟಿಪೇಷನ್ ಇಶ್ಯೂಸ್, ಅದ್ರ ಜೊತೆ ಸಿಗರೇಟ್ ಇಟ್ಕೊಂಡಿದ್ರೆ ಹಚ್ಚಿದ ತಕ್ಷಣ ಬಾತ್ರೂಮಿಗೆ ಓಡೋದು ಫಿಕ್ಸು. ಯಾಕೆಂದರೆ ನಾನು ಅದನ್ನೆಲ್ಲ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಡ್ರಿಂಕ್ ಮಾಡಿದ್ರೆ ಬಾಡಿ ಅಂತೂ 100% ಆಗಲ್ಲ. ಯಾಕೆಂದರೆ ಡ್ರಿಂಕಲ್ಲಿರೋದು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಶುಗರ್ ತಿಂದಾಗ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಬಿಯರ್ ಕುಡಿದ್ರೂ ಕ್ಯಾಲರೀಸ್ ತುಂಬ ಜಾಸ್ತಿ ಆಗುತ್ತೆ. ಎನಿ ಟೈಮ್ ಬ್ಲೋಟೆಡ್ ಫೀಲ್ ಆಗುತ್ತೆ. ಮೂಡ್ ಸ್ವಿಂಗ್ಸು ಸುಮಾರು ಇರುತ್ತೆ. ಡ್ರಿಂಕ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.